program sponsored by Diago Finance. ಬ್ಯಾಂಕ್ ಎಫ್ಡಿಗಿಂತ ಹೆಚ್ಚು ಬಡ್ಡಿ ಆದಾಯಕ್ಕೆ ಕಾರ್ಪೊರೇಟ್ ಬಾಂಡ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಕಾರ್ಪೊರೇಟ್ ಬಾಂಡ್ ಅಂದರೆ ಏನು, ಇವುಗಳ ವಿಶೇಷತೆ ಏನು, ಸಾಮಾನ್ಯ ಬ್ಯಾಂಕ್ ಎಫ್ಡಿಗಿಂತ ಇದರಲ್ಲಿ ಎಷ್ಟು ಹೆಚ್ಚಿನ ಬಡ್ಡಿ ಸಿಗುತ್ತೆ, ಈ ಎಲ್ಲ ವಿವರಗಳನ್ನು ಈ ಎಪಿಸೋಡ್ನಲ್ಲಿ ತಿಳಿಯೋಣ. ಜನಸಾಮಾನ್ಯರು ಇದರಲ್ಲಿ ಹೇಗೆ ಹೂಡಿಕೆ ಮಾಡಬಹುದು, ಕಾರ್ಪೊರೇಟ್ ಬಾಂಡ್ಗಳಿಗೆ ಉದಾಹರಣೆಗಳೇನು, ಇದೆಲ್ಲ ನೋಡ್ತಾ ಹೋಗೋಣ. ಬ್ಯಾಂಕ್ ಫಿಕ್ಸೆಡ್ ಡೆಪಾಸಿಟ್ಗಿಂತ ಇದರಲ್ಲಿ ಹೆಚ್ಚು ಬಡ್ಡಿ ಸಿಗುತ್ತಾ ಅನ್ನುವಂಥ ಅನೇಕ ಮಂದಿ ಪ್ರಶ್ನೆ ಕೇಳ್ತಾ ಇರ್ತಾರೆ. ಕಾರ್ಪೊರೇಟ್ ಬಾಂಡ್ ಅಂತಂದರೆ ಕಂಪನಿಗಳು ತಮ್ಮ ವ್ಯವಹಾರ ವಿಸ್ತರಣೆ, ಹೊಸ ಯೋಜನೆಗಳು ಅಥವಾ ಕಾರ್ಯನಿರ್ವಹಣಾ ವೆಚ್ಚಕ್ಕಾಗಿ ಸಾರ್ವಜನಿಕರಿಂದ ಅಥವಾ ಹೂಡಿಕೆದಾರರಿಂದ ಸಾಲ ಪಡೆಯುವ ಒಂದು ಸರಳ ವಿಧಾನ. ಇನ್ನೂ ಸಿಂಪಲಾಗಿ ಹೇಳಿದ್ರೆ, ನೀವು ಕಂಪನಿಗೆ ಇಲ್ಲಿ ಸಾಲ ನೀಡ್ತೀರಿ, ಅದಕ್ಕೆ ಪ್ರತಿಯಾಗಿ ಕಂಪನಿ ನಿಮಗೆ ನಿರ್ದಿಷ್ಟ ಅವಧಿ ತನಕ ಬಡ್ಡಿಯನ್ನು ಕೊಡುತ್ತೆ ಮತ್ತು ಅವಧಿ ಮುಗಿದ ನಂತರ ನಿಮ್ಮ ಅಸಲನ್ನು, ಪ್ರಿನ್ಸಿಪಲ್ ಮೊತ್ತವನ್ನು ವಾಪಸ್ ರೀಫಂಡ್ ಮಾಡುತ್ತೆ. ಕಾರ್ಪೊರೇಟ್ ಬಾಂಡ್ ಎಂದರೆ ಕಂಪನಿಗಳು ತಮ್ಮ ವ್ಯವಹಾರದ ವಿಸ್ತರಣೆ, ಈಗ ಕಾರ್ಯನಿರ್ವಹಣೆ ಅಂದರೆ ಡೇ ಟು ಡೇ ಎಕ್ಸ್ಪೆನ್ಸ್ ಇರ್ಬೋದು ಅಥವಾ ಏನೋ ಒಂದು ಹೊಸ ಇನ್ವೆಸ್ಟ್ಮೆಂಟ್, ಇದೆಲ್ಲಕ್ಕೂ ಕೂಡ ಸಾರ್ವಜನಿಕರಿಂದ ಸಾಲ ಪಡೆಯುವಂಥ ವಿಧಾನ. ಸೊ ಹೀಗಾಗಿ ನಾನು ಈಗಾಗಲೇ ಹೇಳಿದೆ, ಇಲ್ಲಿ ನೀವು ಸಾಲ ಕೊಡ್ತೀರಿ, ಪ್ರತಿಯಾಗಿ ಕಂಪನಿ ನಿಮಗೆ ನಿರ್ದಿಷ್ಟ ಅವಧಿ ತನಕ ಬಡ್ಡಿಯನ್ನು ಕೊಡುತ್ತೆ, ಆಮೇಲೆ ಪ್ರಿನ್ಸಿಪಲ್ ಮೊತ್ತವನ್ನು ಕೂಡ ಹಿಂದಕ್ಕೆ ಕೊಡುತ್ತೆ. ಕಾರ್ಪೊರೇಟ್ ಬಾಂಡ್ಗಳ ಪ್ರಮುಖ ವಿಶೇಷತೆಗಳು ಏನು ಅಂತ ನೋಡೋಣ. ಒಂದು, ಸ್ಥಿರ ಆದಾಯ. ಇವುಗಳಲ್ಲಿ ಬಡ್ಡಿಯ ದರವು ಮೊದಲೇ ನಿಗದಿ ಆಗಿರುತ್ತೆ, ಫಿಕ್ಸ್ ಆಗಿರುತ್ತೆ. ಇದು ಹೂಡಿಕೆದಾರರಿಗೆ ನಿಶ್ಚಿತ ಆದಾಯವನ್ನು ಖಾತ್ರಿಪಡಿಸುತ್ತೆ. ಇನ್ನು ಬಡ್ಡಿ ಪಾವತಿ. ಕಂಪನಿಗಳು ಸಾಮಾನ್ಯವಾಗಿ 6 ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಬಡ್ಡಿಯನ್ನು ಕೊಡ್ತಾ ಹೋಗುತ್ತೆ. ಇನ್ನು ಅವಧಿ ಬಗ್ಗೆ ನೋಡಿದ್ರೆ, ಇವುಗಳು ಸಾಮಾನ್ಯವಾಗಿ 1 ರಿಂದ 10 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಯನ್ನು ಹೊಂದಿರುತ್ತೆ. ಸೊ ಇಲ್ಲೇನಾದರೂ ರಿಸ್ಕ್ ಇದೆಯಾ? ಸರ್ಕಾರಿ ಬಾಂಡ್ಗಳಿಗಿಂತ ಇವುಗಳಲ್ಲಿ ಸ್ವಲ್ಪ ಅಪಾಯ ಜಾಸ್ತಿ ಇದೆ. ಯಾಕಂದರೆ ಕಂಪನಿ ಅಕಸ್ಮಾತ್ ದಿವಾಳಿ ಏನಾದರೆ, ಸಾಮಾನ್ಯವಾಗಿ ಆಗಲ್ಲ, ಆದರೆ ಹಣ ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಇದು ರಿಸ್ಕ್ ಇರುವಂಥದ್ದು, ಹೇಳೋದನ್ನು ನಾವು ಹೇಳಲೇಬೇಕಾಗತ್ತೆ. ಆದ್ದರಿಂದ ಕ್ರೆಡಿಟ್ ರೇಟಿಂಗ್ ನೋಡುವಂಥದ್ದು ಮುಖ್ಯ. ಕ್ರೆಡಿಟ್ ರೇಟಿಂಗ್ ಚೆನ್ನಾಗಿದ್ದರೆ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸಾಮಾನ್ಯರು ಇದರಲ್ಲಿ ಹೂಡಿಕೆ ಮಾಡೋದು ಹೇಗೆ? ನೀವು ನೇರವಾಗಿ ಅಥವಾ ಪರೋಕ್ಷವಾಗಿ ಹೂಡಿಕೆಯನ್ನು ಮಾಡಲಿಕ್ಕಾಗುತ್ತೆ. ನೇರ ಹೂಡಿಕೆ ಅಂದರೆ ಕಂಪನಿಗಳು ಇಶ್ಯೂ ಮಾಡುವ ನ್ಯೂ ಇಶ್ಯೂ ಸಮಯದಲ್ಲಿ ಅಥವಾ ಸ್ಟಾಕ್ ಎಕ್ಸ್ಚೇಂಜಲ್ಲಿ NSE ಅಥವಾ BSE ಲಿಸ್ಟ್ ಆದ ನಂತರ ಡಿಮ್ಯಾಟ್ ಖಾತೆಯ ಮೂಲಕ ಅದನ್ನು ಖರೀದಿ ಮಾಡಬಹುದು. ಇನ್ನು ಮ್ಯೂಚುವಲ್ ಫಂಡ್ಗಳು, ನೀವು ನೇರವಾಗಿ ಬಾಂಡ್ಗಳನ್ನು ಖರೀದಿ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದರೆ, ಆಯ್ಕೆ ಮಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಡೆಟ್ ಮ್ಯೂಚುವಲ್ ಫಂಡ್ ಅಥವಾ ಕಾರ್ಪೊರೇಟ್ ಬಾಂಡ್ ಫಂಡ್ಗಳ ಮೂಲಕ ಇನ್ವೆಸ್ಟ್ ಮಾಡಬಹುದು, ಹೂಡಿಕೆ ಮಾಡಬಹುದು. ಇದು ಸುರಕ್ಷಿತ ಮತ್ತು ಸುಲಭವಾದ ಮಾರ್ಗ ಅಂತ ಹೇಳ್ತಾರೆ. ಸೊ ಇನ್ನು ಬಾಂಡ್ಗಳಿಗೆ ಸಂಬಂಧಪಟ್ಟಂಥ ಪ್ಲಾಟ್ಫಾರ್ಮ್ಗಳು ಯಾವುದಿದೆ ಅಂದರೆ, ಭಾರತದಲ್ಲಿ ಅನೇಕ ಫಿನ್ಟೆಕ್ ಪ್ಲಾಟ್ಫಾರ್ಮ್ಗಳಿದೆ. ವಿಂಟ್ ವೆಲ್ತ್ ಇರ್ಬೋದು, ಗೋಲ್ಡನ್ PI ಇತ್ಯಾದಿ. ಇವುಗಳ ಮೂಲಕ ಸಾಮಾನ್ಯರು ಸಣ್ಣ ಮೊತ್ತದಲ್ಲೂ ಕೂಡ ಬಾಂಡ್ಗಳನ್ನು ಖರೀದಿ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಉದಾಹರಣೆ, ಭಾರತ ಅನೇಕ ದೊಡ್ಡ ಕಂಪ್ನಿಗಳು ಬಾಂಡ್ಗಳನ್ನು ಹೊರಡಿಸುತ್ತೆ. ರಿಲಯನ್ಸ್ ಇಂಡಸ್ಟ್ರೀಸ್ ಬಾಂಡ್ಗಳಿದೆ, HDFC ಬ್ಯಾಂಕ್ ಬಾಂಡ್ ಇದೆ, ಟಾಟಾ ಕ್ಯಾಪಿಟಲ್, LT ಫೈನಾನ್ಸ್, L&T ಫೈನಾನ್ಸ್, ಬ್ಯಾಂಕ್ ಫಿಕ್ಸೆಡ್ ಡೆಪಾಸಿಟ್ ವರ್ಸಸ್ ಬ್ಯಾಂಕ್ FD ಬಗ್ಗೆ ನೋಡೋಣ. ಈಗ ಉದಾಹರಣೆ ನೋಡಿ ಆಯಿತು. ಇನ್ನು ಏನು ಇವುಗಳ ಮಧ್ಯೆ ಬ್ಯಾಂಕ್ FD ಮತ್ತು ಇದಕ್ಕೆ ವ್ಯತ್ಯಾಸ ಏನಂತ ನೋಡಿದ್ರೆ, ಬಾಂಡ್ಗಳಿಂದ ಕಡಿಮೆ ಬಡ್ಡಿ ಆದಾಯ ಬ್ಯಾಂಕ್ FDನಲ್ಲಿರುತ್ತೆ, ಆದರೆ ಅಪಾಯ ತುಂಬ ಕಡಿಮೆ ಇರುತ್ತೆ. ಸುಲಭವಾಗಿ ಹಣ ಹಿಂಪಡಿಬೋದು FDನಲ್ಲಿ. ಇನ್ನು ಕಾರ್ಪೊರೇಟ್ ಬಾಂಡಲ್ಲಿ ಆದರೆ FDಗಿಂತ 1 ರಿಂದ 3% ಜಾಸ್ತಿ ಬಡ್ಡಿ ಸಿಗುತ್ತೆ. ಅಪಾಯವು ಕೂಡ ಒಂದು ಸ್ವಲ್ಪ, ಅಂದರೆ ಕ್ರೆಡಿಟ್ ರೇಟಿಂಗ್ ಆಧಾರಿತವಾಗಿರುತ್ತೆ. ಲಿಕ್ವಿಡಿಟಿಗೆ ಸೆಕೆಂಡ್ರಿ ಮಾರ್ಕೆಟಲ್ಲಿ ಅದನ್ನು ಮಾರಿ ದುಡ್ಡು ತಗೋಬೋದು. ಇನ್ನು ಗ್ರೋ, ಏಂಜಲ್ ಒನ್, ಪೇಟಿಎಂ, ಫೋನ್ಪೇ ಇತ್ಯಾದಿ ಆ್ಯಪ್ಗಳ ಮೂಲಕ ಕಾರ್ಪೊರೇಟ್ ಬಾಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಆಗುತ್ತಾ ಅನ್ನುವಂಥದ್ದು ಒಂದು ಕಾಮನ್ ಪ್ರಶ್ನೆ. ನೋಡಿ, ಈ ಆ್ಯಪ್ಗಳ ಮೂಲಕ ಕಾರ್ಪೊರೇಟ್ ಬಾಂಡ್ಗಳಲ್ಲಿ ಹೂಡಿಕೆ ಮಾಡಬಹುದು. ಈಗ ಅದು ಹೆಚ್ಚು ಸುಲಭ ಕೂಡ ಆಗಿದೆ ಹಿಂದೆಂದಿಗಿಂತ. ಭಾರತದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಬಾಂಡ್ ಮಾರುಕಟ್ಟೆಯು ಸಾಮಾನ್ಯ ಹೂಡಿಕೆದಾರರಿಗೆ ಹೆಚ್ಚು ಸಿಗುತ್ತೆ. ಗ್ರೋ ಆ್ಯಪ್ ಉದಾಹರಣೆಗೆ ನಾನು ಹೇಳ್ತಾ ಇರುವಂಥದ್ದು, ಇಲ್ಲೇ ಮಾಡಿದ್ದು ನಾವೇನು ಶಿಫಾರಸು ಮಾಡಲ್ಲ. ಗ್ರೋ ಆ್ಯಪ್ ಮೂಲಕ ಪ್ಲ್ಯಾಟ್ಫಾರ್ಮಲ್ಲಿ ಬಾಂಡ್ಗಳನ್ನು ಅದು ಲೈವ್ ಮಾಡುತ್ತೆ. ಅಲ್ಲಿ ನೀವು ಹೋಗಿ ಬಾಂಡ್ IPOಗೂ ಕೂಡ ಹೋಗ್ಬೋದು. ಪ್ರೈಮರಿ ಮಾರ್ಕೆಟ್ ಅಥವಾ ಸೆಕೆಂಡ್ರಿ ಮಾರ್ಕೆಟಲ್ಲಿ ಕೂಡ ಲಿಸ್ಟ್ ಆಗಿರೋ ಬಾಂಡ್ಗಳನ್ನು ಖರೀದಿ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಅಲ್ಲಿ ನಿಮಗೆ ಬಾಂಡ್ಗಳ ಕ್ರೆಡಿಟ್ ರೇಟಿಂಗ್, ರಿಟರ್ನ್ ಮತ್ತು ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಆಮೇಲೆ ನೀವು ಬೇಕಾದರೆ ಇನ್ವೆಸ್ಟ್ ಮಾಡ್ಬೋದು, ಮಾಡ್ದೇನೂ ಇರ್ಬೋದು. ಸೊ ಏಂಜಲ್ ಒನ್ ಅಲ್ಲೂ ಕೂಡ ಅಷ್ಟೇ, ಫುಲ್ ಸರ್ವಿಸ್ ಬ್ರೋಕರ್ ಆಗಿರೋದ್ರಿಂದ ಸ್ಟಾಕ್ ಮಾರ್ಕೆಟಲ್ಲಿ ಹಾಗೆ ಅಲ್ಲೂ ಕೂಡ ಬಾಂಡ್ಗಳನ್ನು ಖರೀದಿ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಸೆಕೆಂಡ್ರಿ ಮಾರ್ಕೆಟ್ನಲ್ಲಿ ಟ್ರೇಡ್ ಆಗುವ ಅನೇಕ ಬಾಂಡ್ಗಳಲ್ಲಿ ನಿಮಗೆ ಖರೀದಿ ಮಾಡಲಿಕ್ಕೆ ಲಭ್ಯವಿರುತ್ತೆ. ಇನ್ನು ಪೇಟಿಎಂ ಮತ್ತು ಫೋನ್ಪೇ ಇದೆಯಾ ಅಂತ ಕೆಲವರು ಕೇಳ್ತಾರೆ. ಈ ಆ್ಯಪಲ್ಲಿ ನೇರವಾಗಿ ವೈಯಕ್ತಿಕ ಕಾರ್ಪೊರೇಟ್ ಬಾಂಡ್ಗಳನ್ನು ಖರೀದಿಸ್ಕೊಂಡು ಲಿಮಿಟೆಡ್ ಆಪ್ಷನ್ಸ್ ಇರುತ್ತೆ, ಜಾಸ್ತಿ ಆಪ್ಷನ್ಸ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಇವುಗಳ ಮೂಲಕ ನೀವು ಡೆಟ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋ ಮೂಲಕ ಕಾರ್ಪೊರೇಟ್ ಬಾಂಡ್ಗಳಲ್ಲಿ ಪರೋಕ್ಷವಾಗಿ ಇನ್ವೆಸ್ಟ್ ಮಾಡ್ಬೋದು. ಇದು ಪರೋಕ್ಷವಾಗಿ ಕಾರ್ಪೊರೇಟ್ ಬಾಂಡ್ಗಳಲ್ಲಿ ಹೂಡಿಕೆ ಮಾಡಲಿಕ್ಕೆ ಒಂದು ಉತ್ತಮ ಮಾರ್ಗ ಅಂತ ತಜ್ಞರು ಹೇಳ್ತಾರೆ.
ಸೊ ಇಲ್ಲಿ ನೀವು ಗಮನಿಸಬೇಕಂತ ಒಂದಷ್ಟು ಅಂಶಗಳಿದೆ. OBPP ಆನ್ಲೈನ್ ಬಾಂಡ್ ಪ್ಲಾಟ್ಫಾರ್ಮ್ ಪ್ರೊವೈಡರ್, ಭಾರತದಲ್ಲಿ ಸೆಬಿ ಏನು ಮಾಡುತ್ತೆ, ಅನುಮೋದಿತವಾದಂತಹ ಹಲವು ಪ್ಲಾಟ್ಫಾರ್ಮ್ಗಳಿದೆ. ಉದಾಹರಣೆಗೆ ಇಂಡಿಯಾ ಬಾಂಡ್ಸ್, ಬಾಂಡ್ ಕಾರ್ಟ್, ಗೋಲ್ಡ್ PI, ವಿಂಟ್ ವೆಲ್ತ್ ಇತ್ಯಾದಿ ಬಾಂಡ್ ಹೂಡಿಕೆಗಾಗಿಯೇ ಸ್ಪೆಷಲ್ ಆಗಿರುವಂಥದ್ದು. ಇವುಗಳಲ್ಲಿ ಹೂಡಿಕೆ ಮಾಡುವಂಥದ್ದು ಅಲ್ಲಿ ಯಾಕಂದರೆ ನಿಮಗೆ ಜಾಸ್ತಿ ಆಪ್ಷನ್ ಸಿಗುತ್ತೆ ಮತ್ತು ನೇರವಾಗಿ ಇನ್ವೆಸ್ಟ್ ಮಾಡಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ. ಸೊ ಎರಡನೇದಾಗಿ ಡಿಮ್ಯಾಟ್ ಅಕೌಂಟ್, ನೀವು ಯಾವುದೇ ಒಂದು ಆ್ಯಪ್ ಮೂಲಕ ಬಾಂಡ್ ಖರೀದಿ ಮಾಡಿದ್ರು ಕೂಡ ಅದು ನಿಮ್ಮ ಡಿಮ್ಯಾಟ್ ಖಾತೆಯಲ್ಲೇ ಜಮೆ ಆಗುತ್ತೆ. ಹಾಗಾಗಿ ಆ್ಯಪ್ ಅಕಸ್ಮಾತ್ ಮುಳುಗೋದ್ರೂ ಕೂಡ ನೀವೇನು ಯೋಚನೆ ಮಾಡಬೇಕಾಗತ್ತೆ ಇಲ್ಲ. ಆದ್ದರಿಂದ ನಿಮ್ಮ ಡಿಮ್ಯಾಟ್ ಖಾತೆ ಅದು ಆ್ಯಕ್ಟಿವ್ ಆಗಿದ್ದರೆ ಸಾಕು. ಕಾರ್ಪೊರೇಟ್ ಬಾಂಡ್ಗಳನ್ನು ಆಯ್ಕೆ ಮಾಡುವಾಗ ಯಾವಾಗಲೂ ಕೂಡ ಅವುಗಳ ಕ್ರೆಡಿಟ್ ರೇಟಿಂಗನ್ನು ನೋಡಬೇಕು. ಅದು ನೋಡಿ, ಕ್ರೆಡಿಟ್ ರೇಟಿಂಗ್ ಅಂದರೆ ಯಾವುದು ಒಳ್ಳೆಯದು ಅಂತ ಕೇಳಬೇಕು ನೀನು. ಎ ರೇಟಿಂಗ್ ಇರುವಂತಹ ಬಾಂಡ್ಗಳು ಹೆಚ್ಚು ಸುರಕ್ಷಿತ ಅಂತ ಹೇಳ್ತಾರೆ. ಆದರೆ ರೇಟಿಂಗ್ ಕಡಿಮೆ ಆದರೆ, ಉದಾಹರಣೆಗೆ A ಅಥವಾ BBB, ಅದು ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ನೀವು ಮೊದಲ ಬಾರಿಗೆ ಬಾಂಡ್ಗಳ ಹೂಡಿಕೆ ಮಾಡ್ತಾ ಇದ್ದರೆ ನೇರವಾಗಿ ಕಂಪನಿ ಬಾಂಡ್ಗಳನ್ನು ಕೊಳ್ಳುವ ಬದಲು ಕಾರ್ಪೊರೇಟ್ ಬಾಂಡ್ ಮ್ಯೂಚುವಲ್ ಫಂಡ್ಗಳ ಮೂಲಕ ಆರಂಭ ಮಾಡೋದು ಸುರಕ್ಷಿತ ಅಂತ ಹೇಳ್ತಾರೆ. ಇದು ವೈವಿಧ್ಯ ಕಂಪನಿಗಳ ಬಾಂಡ್ಗಳಲ್ಲಿ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಒಂದೇ ಕಂಪನಿ ಮೇಲೆ ಯಾವುದೇ ಒಂದು ಅಪಾಯ ಅಥವಾ ಹೊರೆ ಇರಲ್ಲ. ಸಾಮಾನ್ಯವಾಗಿ ಬ್ಯಾಂಕ್ FDಗೆ ಎಷ್ಟು ಬಡ್ಡಿ ಸಿಗುತ್ತೆ, ಕಾರ್ಪೊರೇಟ್ ಬಾಂಡ್ಗೆ ಎಷ್ಟು ಬಡ್ಡಿ ಸಿಗುತ್ತೆ ಅಂತ ಒಂದು ಪ್ರಶ್ನೆ ನಿಮ್ಮಲ್ಲಿ ಇರ್ಬೋದು. ಬ್ಯಾಂಕ್ FD ಮತ್ತು ಕಾರ್ಪೊರೇಟ್ ಬಾಂಡ್ಗಳ ನಡುವಿನ ಬಡ್ಡಿದರ ವ್ಯತ್ಯಾಸ ಮಾರುಕಟ್ಟೆಯ ಪರಿಸ್ಥಿತಿ ಮತ್ತು ಆರ್ಥಿಕ ನೀತಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಪ್ರಸ್ತುತ 2026ರ ಮಧ್ಯಭಾಗದಲ್ಲಿ ಅಂದರೆ ಭಾರತೀಯ ಮಾರುಕಟ್ಟೆಯಲ್ಲಿ ಸಾಮಾನ್ಯ ಅಂದಾಜು ಬಡ್ಡಿದರ ಹೀಗಿದೆ. ಬ್ಯಾಂಕ್ FDಗೆ ಫಿಕ್ಸ್ಡ್ ಡೆಪಾಸಿಟ್ಗೆ 6ರಿಂದ 7.5% ಸಿಗೋದಿದ್ರೆ ಕಾರ್ಪೊರೇಟ್ ಬಾಂಡಿಗೆ 8ರಿಂದ 11% ಬಡ್ಡಿ ಸಿಗುತ್ತೆ. ಇಲ್ಲಿ 1ರಿಂದ 3% ಇನ್ಕ್ರೀಸ್ ಆಗೋದನ್ನು ನೀವು ಗಮನಿಸ್ಬೋದು. ಕಂಪನಿಯ ರೇಟಿಂಗನ್ನು ನೀವು ನೋಡಬೇಕು. ಎ ರೇಟಿಂಗ್ ಇರುವಂಥ ಬಾಂಡ್ಗಳು ಸ್ವಲ್ಪ ಸೇಫ್ ಅಂತ ಹೇಳ್ತಾರೆ. ಉದಾಹರಣೆಗೆ ಟಾಟಾ, HDFC ಇದೆಲ್ಲ ಈ ಒಳ್ಳೆ ರೇಟಿಂಗ್ ಇರುತ್ತೆ. ಇವುಗಳ ಬಡ್ಡಿದರ FDಗಿಂತ ಸ್ವಲ್ಪ ಜಾಸ್ತಿ ಇರ್ಬೋದು, 7ರಿಂದ 8.5 ಆಸ್ಪಾಸಲ್ಲಿ ಇರ್ಬೋದು. A ಅಥವಾ BBB ರೇಟಿಂಗ್ ಇರುವ ಬಾಂಡ್ಗಳು, ಇವುಗಳು ನೀವು ತುಲನಾತ್ಮಕವಾಗಿ ಅಪಾಯ ಹೆಚ್ಚು ಹೊಂದಿರುವ ಕಂಪನಿ ಆಗಿರುತ್ತೆ. BBB ರೇಟಿಂಗ್ ಇರುವಂಥದ್ದು ಇವು 9ರಿಂದ 11% ಜಾಸ್ತಿ ಇಂಟ್ರೆಸ್ಟ್ ರೇಟ್ ಕೊಡುತ್ತೆ. ಬಟ್ ಸ್ಟಿಲ್ ಅಲ್ಲಿ ಸ್ವಲ್ಪ BBB ಅಂದರೆ ಇಲ್ಲಿ ನಿಮಗೆ ಅಪಾಯ ಸ್ವಲ್ಪ ಜಾಸ್ತಿ ಇದೆ ಅಂತ. ಸೊ ಹಾಗೆ ಅದೆಲ್ಲ ನೋಡಿಕೊಂಡು ನೀವು ಇನ್ವೆಸ್ಟ್ ಮಾಡಲಿಕ್ಕೆ ಮುಂದಾಗ್ಬೋದು. ವೀಕ್ಷಕರ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.